ಇವತ್ತು ಡಾಲರ್ ಏನಿದೆ 92 ರೂಪಾಯಿ. ಅವನೇ ವೀಕ್ ಆಗ್ತಿದ್ದೇನೆ. ವೀಕ್ ಆಗಿರೋ ಎದುರುಗಡೆ ನಾವು ಇನ್ನೂ ವೀಕ್ ಆಗ್ತಿವಿ. ಯಾಕಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ, GDP ನಮ್ಮಲ್ಲಿ ಏನಾಗಬೇಕಾಗಿತ್ತು, GDP ಫೇಕ್ GDP ಅಂತ ತೋರಿಸ್ತಾ ಇದೆ. IMF ಆಲ್ರೆಡಿ ಹೇಳಿದೆ, ನಿಮ್ಮ GDP ಏನಿದೆ ಅದು ಸಹಿಸಿಕೊಳ್ಳೋದಕ್ಕಾಗದಂತ GDP, ಅದು ಗ್ಯಾರಂಟಿಡ್ ಅಲ್ಲ. ನೀವು ಕೊಟ್ಟಿರ್ತಕ್ಕಂಥ GDP ಏನ್ ಕೊಡಿದೆ ಅದನ್ನು ನಾವು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿರ್ತಕ್ಕಂಥದ್ದು ನಾವು ನೋಡಿ ವಿಶ್ವಾಸಾರ್ಹ ಅಲ್ಲ ಅಂತ ನಾನು ಹೇಳಿರೋದಲ್ಲ. ಮೋದಿ ಅವರು ಹಾಗಾದ್ರೆ ಮೋದಿ ಅವರಿಂದ ಯಾವ ಒಳ್ಳೆ ಕೆಲಸಗಳು ನಡೆದೇ ಇಲ್ಲ ಅಂತ ಹೇಳ್ತೀರಾ ನೀವು? ಮೋದಿಯವರು ಈಗ ಹೇಳಿದ್ರು, ಕಾಂಗ್ರೆಸ್ ಮಿತ್ರರು ಮೋದಿಯವರು ಒಳ್ಳೆ ಕೆಲಸಗಳೇನಂದ್ರೆ IMF ವಿಚಾರ ಒಂದು ಹೇಳಿದ್ರಿ ನೀವು. GDP ವಿಚಾರದಲ್ಲಿ ಕೆಲವು ಆರ್ಥಿಕ ತಜ್ಞರು ರೈಸ್ ಮಾಡಿರ್ತಕ್ಕಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ನೋಡ್ರಿ, ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸುವ ಒಟ್ಟು ಸರಕು ಸೇವೆಗಳ ಮೊತ್ತ, ದಟ್ ಈಸ್ ಕಾಲ್ಡ್ GDP. ಈ ಒಟ್ಟು ಸರಕು ಸೇವೆಗಳ ಮೊತ್ತ ಏನೇ ನಾವು ಸಂಪಾದನೆ ಮಾಡಿದ್ರು, ಒಂದಾ ಖರ್ಚು ಮಾಡಿರ್ಬೇಕು ಇಲ್ಲ ಸೇವ್ ಮಾಡಿರ್ಬೇಕು. ಎರಡು ಅಂತ ಇಲ್ಲ, ಖರ್ಚು ಮಾಡಿರಬೇಕು, ಸೇವ್ ಮಾಡಿರಬೇಕು. ಖರ್ಚು ಮಾಡಿರುವ ಮತ್ತು ಉಳಿಸಿರುವ ಎರಡು ಲೆಕ್ಕಾಚಾರ ತಗೊಂಡ್ರೆ ಇದು 3.5% ಅಥವಾ 4% ಕ್ರಾಸ್ ಆಗ್ತಾ ಇಲ್ಲ. ಹೇಗೆ ಇದನ್ನು 7.8 ತೋರಿಸ್ತಾ ಇದೀವಿ ಅಂತ ಹೇಳಿ ಎಕನಾಮಿಸ್ಟ್ಗಳ ಕೆಲವು ಎಕನಾಮಿಸ್ಟ್ ದೊಡ್ಡ ಕ್ವಶನ್ ಅಂತ ಕೇಳ್ತಿದ್ದಾರೆ. ಹೌದು, ವಿಶ್ವಾಸಾರ್ಹ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ನಾಚಿಕೆಗೇಡಿನ ಸಂಗತಿ ಅಲ್ವಾ? ಇವರು 4ನೇ ಸ್ಥಾನದಲ್ಲಿದ್ವಿ ವಿಶ್ವದಲ್ಲಿ ನಾವು ಅಂತ ನಾವು ಹೇಳ್ತಾ ಇದ್ದಾರೆ. ಮಧ್ಯಂತರ ಕರೆಕ್ಷನ್ಸ್ ಗಳು ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಕರೆಕ್ಷನ್ ಹಾಕಿದ್ರು ಅಂತ ಹೇಳಿದಾಗ ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಹಾಗಾದ್ರೆ ನೀವು ನೋಡಿ, ನಾವು ಸಿಮೆಂಟ್ ಮೇಲೆ GST 28% ಇದ್ದಿದ್ದನ್ನ 18% ಮಾಡಿದ್ರಿ. ಈಗ ಅಲ್ಟ್ರಾಟೆಕ್ ಸಿಮೆಂಟ್ ನಾನು ಎಕ್ಸಾಂಪಲ್ ತಗೋತೀನಿ. ಅಲ್ಟ್ರಾಟೆಕ್ ಸಿಮೆಂಟ್ 410 ರೂಪಾಯಿಗೆ ಹೋಗಿತ್ತು. ಇದನ್ನ 28ರಿಂದ 18% ಬಂದಾಗ 360 ರೂಪಾಯಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು 1ನೇ ತಾರೀಕು 1ನೇ ಫೆಬ್ರವರಿಯಲ್ಲಿ ಇದ್ದೀವಿ. ನಿನ್ನೆ 31 ನಾನೇ ಖರೀದಿ ಮಾಡಿದ್ದೀನಿ, 400 ರೂಪಾಯಿ ಮತ್ತೆ ಹೋಗಿದೆ. ಮ್ಯಾನುಫ್ಯಾಕ್ಚರರ್ ಜಾಸ್ತಿ ಮಾಡ್ಬಿಟ್ಟ. ಇದು ಎಲ್ಲಾ ರಂಗದಲ್ಲೂ ಇದೇ ರೀತಿ ಆಗಿದೆ. ಇವರು ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಲ್ಲ. ನೀವ್ ಹೇಳಿದ್ರಲ್ಲ ಅಮ್ಮ, ಈಗ ಬಿಜೆಪಿ ಪಕ್ಷವಾಗಿ ಅವರು ತೆರಿಗೆ ಕಡಿಮೆ ಮಾಡಬಹುದು. ಈ ಮ್ಯಾನುಫ್ಯಾಕ್ಚರರ್ ಕತೆ ಅವ್ರು ಏನ್ರಿ ಮಾಡಕ್ಕಾಗತ್ತೆ? ಅವನು ಆಟ ಆಡ್ತಾನ, ಅವನು ಲಾಭಕೋರ ಆದ್ರೆ ಅವನ್ ಏನ್ ನೀವು 28% ಹಾಕಬೇಕಾದಾಗ ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಒಂದು ಬಾರಿ ಈ ದೇಶದಲ್ಲಿ ಒಂದು ಟೀ ಬೆಲೆ ಜಾಸ್ತಿ ಆದ್ರೂ ವಾಪಸ್ ಬರೋದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ನಮ್ಮ ದೇಶದ ಜನ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಾಲ್ ಬೆಲೆ ಕಡಿಮೆ ಆದ್ರೂ ಕಡಿಮೆ ಆಗಲ್ಲ, ಸಕ್ಕರೆ ಬೆಲೆ ಕಡಿಮೆ ಆದ್ರೂ ಆಗಲ್ಲ, ನೀರಿನ ಬೆಲೆ ಕಡಿಮೆ ಆದ್ರೂ ಆಗೋದಿಲ್ಲ, ಟೀ ಬೆಲೆ ಅಷ್ಟೇ ಇರುತ್ತೆ. ಆ ರೀತಿ ಇದ್ದಾಗ ನೀವು ಯಾಕೆ ಹೆಚ್ಚಿನ ಹೊರೆಗಳನ್ನು ಹೇಳಿಸಿದ್ರಿ? ಚಿನ್ನಕ್ಕೆ 5% ಕೊಟ್ರಿ, ಸಿಮೆಂಟ್ಗೆ 28% ಕೊಡ್ತೀರಾ, ಕಬ್ಬಿಣಕ್ಕೆ 18%. ಗ್ರಾಹಕರು, ಮಧ್ಯಮ ವರ್ಗದ ಗ್ರಾಹಕರು ಹೆಚ್ಚು ಬಳಸುವ ವಸ್ತುಗಳಿಗೆ 18-28%. ನೀವು 28 ತೆಗೆದ್ರಲ್ರಿ, ನೀವು ತೆಗೆದ್ರಿ, ಹಳೆ ಕಾಲದ್ದೇ ಮಾತಾಡ್ತಿರ್ತೀರಿ, ತೆಗೆದ್ರಲ್ಲ 28. ತೆಗೆದಿದ್ದಕ್ಕೆ ನಾನು ಎಕ್ಸಾಂಪಲ್ ಹೇಳಿದ್ದು. ತೆಗೆದಿದ್ದು ಯಾರಿಗೂ ಸಿಗ್ಲಿಲ್ಲ, ಗ್ರಾಹಕರಿಗಂತೂ ಅದರ ಇದು ಸಿಗ್ತಾ ಇಲ್ಲ. ಅದು ಸಿಗ್ತಾ ಇರೋದು ವ್ಯಾಪಾರಿಗಳಿಗೆ. ಇದು ವ್ಯಾಪಾರಿಗಳು ಹೆಚ್ಚು ಅಧಿಕಾರ ಲಾಭವನ್ನು ಪಡೆದ್ರು ಸಹ ಅವ್ರು ಹೇಳ್ಕೊಂತವ್ರೆ ನಾವು ನಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು 16 ಲಕ್ಷ ಕೋಟಿಯನ್ನ ರೈಟ್ ಆಫ್ ಮಾಡಿ ಈ ದೇಶದ ಆರ್ಥಿಕತೆಯನ್ನು ನೀವು ಎಲ್ಲಿಗೆ ತಂದು ನಿಲ್ಸಿದೀರಾ ಅಂತ ಅವ್ರು ಹೇಳ್ಬೇಕಾಗುತ್ತೆ. ನಾನು ಸಂಕೇತ ಅವ್ರು ಕೇಳ್ಬಿಡ್ತೀನಿ. ಸಂಕೇತ ಅವರೇ, ಏನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನೂ ಕೂಡ? ಯಾಕಂದರೆ ಈ GST ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಇಲ್ಲಿ. ಪ್ರೈಮರಿಯಾಗಿ ಮೊದಲಿದ್ದದ್ದು 5%, 12%, 18%, 28%. ಈಗ 5%, 18% ಆ್ಯಂಡ್ 40%, 28% ಸ್ಲ್ಯಾಬ್ನ ಕಿತ್ತಾಕಿದ್ದಾರೆ ಇವಾಗ ಅಂತ ಹೇಳಿ. ಬಟ್ ನೀವು ಇನ್ ಆ್ಯಂಡ್ ಅರೌಂಡ್ ಇನ್ ಟೋಟಲ್ ನೀವು ಚೆಕ್ ಮಾಡ್ಕೊಂಬಿಟ್ರೆ 40, 18, 58, 58 ಪ್ಲಸ್ 5 63 ಈಗಿರೋ ಸ್ಲ್ಯಾಬ್. 40, 18, 5, 40, 18, 58 ಪ್ಲಸ್ 5 ಅಂದರೆ 63. ಹಳೆ ಸ್ಲ್ಯಾಬ್ ಬರ್ತೀನಿ ನಾನು. 5, 12, 18, 28 ಇದು ಟೋಟಲ್ ಮಾಡಿದ್ರು 63. ಇದು ಟೋಟಲ್ ಮಾಡಿದ್ರು 63. ಕಡಿಮೆ ಮಾಡಿದ್ದೇನು ಹಾಗಾದ್ರೆ ಇವರು ಅಂತ ಈ ಒಂದು ಕಡೆ ಇನ್ನೊಂದು ಕಡೆ ತಗೋತಾ ಇದ್ದಾರೆ ಅಂತನಾ? ದೊಡ್ಡ ವರ್ಗಕ್ಕೆ ಈ 5 and 18 ಸ್ಲ್ಯಾಬ್ನ ಒಳಗಡೆ ಒಂದಷ್ಟು ವಿಷಯಗಳನ್ನು ತಂದಾಗ ಅವ್ರಿಗೆ ಲಾಭ ಆಯಿತು ಅಂತನಾ? ಅಲ್ಲ, ಈ ವಿಚಾರದಲ್ಲಿ ತೆರಿಗೆಯಲ್ಲಿ ಯಾವಾಗಲೂ ಯಾರ ಹತ್ರ ಜಾಸ್ತಿ ಕಲೆಕ್ಟ್ ಮಾಡೋದು ಜಾಸ್ತಿನೇ ತಗೊಳ್ತಾರೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ ನೀವು ಹೇಳಿದ್ದಕ್ಕೆ. ಈಗ ಗಾಡಿ ಬೆಲೆಯಲ್ಲಿ ಮುಂಚೆ ಇದು ಸೆಸ್ ಸೇರಿ ಟ್ಯಾಕ್ಸ್ 40ಕ್ಕಿಂತ ಜಾಸ್ತಿ ಹೋಗ್ತಾ ಇತ್ತು. ಇವನ್ ಸಣ್ಣ ಗಾಡಿಗೆ, ನಾವು ದೊಡ್ಡ ಗಾಡಿ ವಿಷಯ ಮಾತಾಡೋದು ಬೇಡ, ಇವನ್ ಸ್ಮಾಲರ್ ವೆಹಿಕಲ್
ಟೂ ವೀಲರ್, ಟ್ರ್ಯಾಕ್ಟರ್ ಎಲ್ಲದಕ್ಕೂ ರೇಟ್ ಜಾಸ್ತಿ ಇದ್ದದನ್ನು ಅವ್ರು ಕಟ್ ಮಾಡಿದ್ದಾರೆ. ದೊಡ್ಡ ಗಾಡಿಗೆ ಅವ್ರು ಇನ್ನೂ ಆ ಬೆನಿಫಿಟ್ ಕೊಡ್ಲಿಲ್ಲ ಅವರು. Okay. ಸೊ ಅದರಿಂದ ಎಲ್ಲಿ ಆಗ್ತದೆ ಆ ಮಟ್ಟಿಗೆ ಅವರು ರಿಡಕ್ಷನ್ ಕೊಟ್ಟಿದ್ದಾರೆ. ಸೊ ಆ ವಿಚಾರದಲ್ಲಿ ಅಲ್ಲಿ ಒಂದು GST ರೇಟ್ ಅನ್ನು ಕಮ್ಮಿ ಬಂದಿದೆ. ಮತ್ತೆ ಇನ್ಶೂರೆನ್ಸ್ ವಿಚಾರದಲ್ಲಿ ಇದ್ರೆ ಅದನ್ನು ಶೂನ್ಯ ಮಾಡಿದ್ದಾರೆ, GST ಅನ್ನೇ ತೆಗೆದು ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಇನ್ಶೂರೆನ್ಸ್ ಕವರೇಜ್ ತುಂಬಾ ಕಡಿಮೆ ಇದೆ, ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ಅಲ್ಲಿ ಇದೆ ಇನ್ಶೂರೆನ್ಸ್ ಕವರೇಜ್. ಅದನ್ನು ಆದಷ್ಟು ಜನರು ಇನ್ನೂ ಜಾಸ್ತಿ ಇದನ್ನು ಇನ್ಶೂರೆನ್ಸ್ ಕವರೇಜ್ ತಗೊಳ್ಬೇಕಂತ ಹೇಳಿ ಬೇರೆಯವರು, ಯಾಕಂದ್ರೆ ಒಂದು ಏನಾದ್ರೂ ಯಾರಿಗಾದ್ರೂ ಹುಷಾರಿಲ್ಲ, ಒಂದು ಸರ್ಜರಿ, ಒಂದು ಆಪರೇಷನ್ ಆದ್ರೆ ಇಡೀ ಲೈಫ್ ಸೇವಿಂಗ್ಸ್ ಜನರು ಪಾಪ ಕಳ್ಕೊಂಡ್ ಬಿಡ್ತಾರೆ. ಆ ಮಟ್ಟಿದ ಪರಿಸ್ಥಿತಿಯಲ್ಲಿದ್ದೇವೆ. ಅದರ್ ಸೈಡ್ ಕ್ವಶನ್ ಕೇಳ್ಬಿಡ್ತೀನಿ ಸಂಕೇತ್ ಅವರ. ಇಲ್ಲಿ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಸೆಕ್ಟರ್ ಹೇಳ್ತಿದ್ದೀರಿ ನೀವು, ಜನ ತುಂಬ ಇನ್ಶೂರೆನ್ಸ್ ತಗೋಬೇಕು, ಖಾಸಗಿ ಇನ್ಶೂರೆನ್ಸ್ ತಗೋಬೇಕು, ವರ್ಷಕ್ಕೆ 15,000 ಕಟ್ಟಬೇಕು. ತಂದೆ ತಾಯಿಗೆ 60 ವರ್ಷ ದಾಟಿಬಿಟ್ಟಿದ್ರೆ ಅವ್ರದ್ದು 35,000 36,000ಕ್ಕೆ ಒಬ್ರಿಗೇನೆ ನಿಮಗೆ ಇನ್ಶೂರೆನ್ಸ್ ಆಗುತ್ತೆ ಅಂಥೇಳಿ. ನಾನು ಕೇಳೋದು, ಜನಗಳಿಂದ ಡೈರೆಕ್ಟ್ ಟ್ಯಾಕ್ಸು ವಸೂಲಿ ಮಾಡಿ, ಇಂಡೈರೆಕ್ಟ್ ಟ್ಯಾಕ್ಸು ವಸೂಲಿ ಮಾಡಿ, ಪಬ್ಲಿಕ್ ಹೆಲ್ತ್ ಸಿಸ್ಟಮನ್ನು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ, ಆಸ್ಪತ್ರೆಗಳ ಸಂಖ್ಯೆಗಳನ್ನು ನೀವು ಜಾಸ್ತಿ ಮಾಡದೆ, ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಒಳ್ಳೊಳ್ಳೆ ಫೆಸಿಲಿಟಿ ತೊಗೊಳ್ಳಿ, ಇನ್ಶೂರೆನ್ಸ್ ಕಂಪ್ನಿಗೆ ಹಣ ಕಟ್ಟಿ, ಅದರಿಂದ ಅವನು 10 ಲಕ್ಷ 15 ಲಕ್ಷ ಬಿಲ್ ಮಾಡಿದ್ರು ನಿಮಗೇನು ಖರ್ಚಾಗಲ್ಲ.